ಎಷ್ಟು ಬೊಡ್ಡಿಯಾಗಿ ಬಿಟ್ಟಿದ್ದೇನೆ ನಾನು. 77 kg ಇದ್ದೇನೆ. ಎಷ್ಟು ಈಗ ಹೇಗೆ ಕಮ್ಮಿ ಮಾಡೋದು? ಟ್ರೈ ಮಾಡೋಣ, ಅಟ್ಲೀಸ್ಟ್ ಒಂದು ಯೋಗ ಆದರೂ ಮಾಡಿ. ಏಟ್ ಇಯರ್ಸ್ ನಂತರ ನಾನು ಪುನಃ ಯೋಗ ಅಂದರೆ ಎಲ್ಲ ಥರ ಯೋಗ ಮಾಡೋದಿಲ್ಲ, ಬರೀ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸೂರ್ಯ ನಮಸ್ಕಾರ, ಸೊ 50 ಸೂರ್ಯ ನಮಸ್ಕಾರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟಾಗುತ್ತೆ ಇವತ್ತು ನೋಡೋಣ. ಬಿ ವಿತ್ ಮೀ. ಫಸ್ಟ್ ಈ ಥರ ನನ್ನ ಹೈಟ್ ಬಂದು 5.6 ಇದ್ದೇನೆ, ವೆಯ್ಟ್ ಬಂದು 77-78 ಇದ್ದೇನೆ. ಸೊ ನೋಡುವಾಗ ನಂದು ಅಷ್ಟು ತೋರ ಗೊತ್ತಾಗೋದಿಲ್ಲ ಆಯಿತಾ, ಬಟ್ ನನ್ನ ಕೈ ನೋಡಿ ಎಷ್ಟು ದಪ್ಪ ಇದೆ. ಇದು ತುಂಬ ಜಾಸ್ತಿ ಇದೆ, ಬಟ್ ಸ್ಟಮಕ್ಕು ಇದೆ. ಇದು ಎರಡೇ ನನಗೆ ಜಾಸ್ತಿ ಬೊಜ್ಜಿರುವ ಪ್ಲೇಸ್. ಒಂದು ಹೊಟ್ಟೆ, ಇನ್ನೊಂದು ಕೈ, ಆರ್ಮ್ಸ್ ನೋಡಿ ಅಷ್ಟಿದೆ. ಸೊ ನಾನು ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ತೇನೆ. ಫಸ್ಟಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಇಲ್ಲಿಂದ ಮೇಲೆ ಹೋಲ್ಡ್ ಯುವರ್ ಬ್ರೆತ್. ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ. ದೆನ್ ಸೀದಾ ಡೌನ್, ನಿಮ್ಮದು ನೀಸ್ ಟಚ್ ಮಾಡಿ ಹೆಡ್. ಫಸ್ಟ್ ಮಾಡುವಾಗ ನೀಸ್ ಟಚ್ ಮಾಡೋಕ್ಕಾಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿ. ದೆನ್ ಎನಿ ಲೆಗ್ ಫಸ್ಟ್ ಮಾಡುವಾಗ ನಾನು ಇವಾಗ ರೈಟ್ ಲೆಗ್ ತಗೋತೀನಿ. ರೈಟ್ ಲೆಗ್ ಮುಂದೆ, ಇದು ಬ್ಯಾಕ್ ಸೈಡ್ ಈ ಥರ ಇರಬೇಕು. ಲುಕ್ ಅಪ್, ನಿಮ್ದೆರಡು ಕೈ ಗ್ರೌಂಡಿಗೆ ಟಚ್ ಆಗಿರಬೇಕು ಫುಲ್ಲಿ. ದೆನ್ ನೀವು ಮಾಡುವಾಗ ಆ ಎಫೆಕ್ಟ್ ನಿಮಗೆ ಅದರ್ ಲೆಗ್ಗಲ್ಲಿ, ಇನ್ನೊಂದು ಲೆಗ್ಗಲ್ಲಿ ಗೊತ್ತಾಗುತ್ತೆ ಆಯಿತಾ. ಹೋಲ್ಡ್ ಮಾಡ್ಕೊಂಡಿರಿ. ದೆನ್ ಈ ಥರ ಕೂತ್ಕೊಂಡು ಸ್ಟ್ರೈಟ್ ಹ್ಯಾಂಡ್ ಸ್ಟ್ರೈಟ್ ಇಟ್ಕೊಂಡು ಹೆಡ್ ಫೋರ್ ಹೆಡನ್ನು ಗ್ರೌಂಡ್ಗೆ ಟಚ್ ಮಾಡಿ. ಹೋಲ್ಡ್ ಅಗೇನ್ 10 minutes, 10 seconds. ಸೇಮ್. ಇವಾಗ ಆವಾಗ ಯಾವ ಲೆಗ್ ಮಾಡ್ತಿರಲ್ಲ, ಇವಾಗ ಇನ್ನೊಂದು ಲೆಗ್ ತೊಗೊಂಡು ಮುಂದೆ ತೊಗೊಂಡಿಡಿ. ಸೇಮ್ ಸ್ಟೆಪ್ಪು ರಿಪೀಟ್. ಇವಾಗ ಇನ್ನೊಂದು ಏನು ಅಂದ್ಕೊಳ್ಳೋದು ಗೊತ್ತಾ, ಅನಿಸೋದು ಮನಸ್ಸಿಗೆ. ಅಷ್ಟು ಕನ್ನಡ ಚೆನ್ನಾಗಿಲ್ಲ ನಂದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮದು ಮಂಗಳೂರು ಕನ್ನಡ, ನಾವು ಮಂಗಳೂರಿಂದವರು. ಏನು ಅನಿಸೋದು ಅಂದರೆ, ನಾನು ತುಂಬ ಸಲ ಯೂಟ್ಯೂಬ್ ಮಾಡೋಣ ಅಂತ ಹೋಗ್ತೇನೆ ಆಯಿತಾ. ಮತ್ತು ನಂಗೆ ಪುನಃ ಭಯ ಆಗುತ್ತೆ. ಎಲ್ಲರೂ ನಾವು ಮಾಡೋದು ಎಲ್ಲರೂ ವೀಡಿಯೋ ನೋಡ್ತಾರೆ, ಕೆಲವರು ಅದ್ರ ದೃಷ್ಟಿಯೆಲ್ಲ ಚೆನ್ನಾಗಿರೋದಿಲ್ಲ ಅಂತ. ಏನಕ್ಕಂದ್ರೆ ಒಂದು ಇನ್ಸಿಡೆಂಟ್ ಆಗಿದೆ ನನಗೆ. ನಾವು ದುಬೈಗೆಲ್ಲ ಚೆನ್ನಾಗಿ ತಿರುಗಿ ಬಂದು ನಾನು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲೆಲ್ಲ ಫೋಟೋ ಎಲ್ಲ ಹಾಕಿದ್ದೀನಿ. ಆದರೆ 15 days ನಂತರ ನನ್ನ ಹಸ್ಬೆಂಡಿಗೆ ಯಾರೋ ಒಬ್ಬ ಕಳ್ಳ ಬ್ಯಾಗನ್ನು ಇಟ್ಕೊಂಡು ಓಡಿ ಹೋಗಿದ್ದಾನೆ. ಅಲ್ಲಿ ನಾವು ಫಸ್ಟ್ ಜೆದ್ದದಲ್ಲಿ ಇದ್ವಿ. ಅದಕ್ಕೋಸ್ಕರ ನನಗೆ ಭಯ ಆಗೋದು. ಒಂದು ಸಲ ವೀಡಿಯೋ ಮಾಡೋದು, ಒಂದು ಸಲ ಡಿಲೀಟ್ ಮಾಡೋದು. ಸೊ ತುಂಬ ಕನ್ಫ್ಯೂಷನ್ ನಂತರ ದೇವರಿಗೆ ಒಂದು ದೊಡ್ಡ ಕೈ ಮುಗಿದು ಈ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು.